ನನ್ನ ಬೆಲೆ ತಟ್ಟಿ ಪ್ರೋತ್ಸಾಹಿಸಿದರು. ಅವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿದೆ. ನನ್ನ ದೀರ್ಘ ಸೇವಾವಧಿಯಲ್ಲಿ 7 ಬೀಳುಗಳಲ್ಲಿ ನಾನು ಯಾರಿಗಾದರೂ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಂಡಿದ್ದರೆ ನನ್ನನ್ನು ಕ್ಷಮಿಸಿ. ನನ್ನ ಬದುಕಿನಲ್ಲಿ ನೆರಳಾಗಿ ನನ್ನ ಪ್ರತಿ ಹೆಜ್ಜೆಯಲ್ಲೂ ಧೈರ್ಯ ತುಂಬುತ್ತಾ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಮುನ್ನಡೆಸಿದ ನನ್ನ ಕುಟುಂಬದ ಸದಸ್ಯರೆಲ್ಲರಿಗೂ ನಾನು ವಂದಿಸುವಳಾಗಿದ್ದೇನೆ. ಈಗ ಮಕ್ಕಳ ಬಗ್ಗೆ ಹೇಳಬೇಕಾದ್ರೆ, ಮಕ್ಕಳು ದೇವರ ಸಮಾನ. ಆದರೆ ಅವರು ತಮ್ಮ ಜೀವನದಲ್ಲಿ ಸಮಯ ಸದ್ಬಳಕೆ ಮಾಡಬೇಕು. ಸಮಯ ನದಿಯಂತೆ ಅದು ತನ್ನ ಉತ್ತಮ ಸ್ಥಾನಕ್ಕೆ ಹಿಂದಿರುಗುವುದಿಲ್ಲ. ಆಡಿದ ಮಾತು, ಬಿಟ್ಟ ಬಾಣ, ಕಳೆದು ಹೋದ ಸಮಯ ಎಂದಿಗೂ ಹಿಂತಿರುಗುವುದಿಲ್ಲ. ಆದ್ದರಿಂದ ಮಕ್ಕಳೇ, ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಜೀವನದಲ್ಲಿ ಜ್ಞಾನ ಸಂಪಾದನೆ ಮಾಡುವುದು ವಿದ್ಯಾರ್ಥಿಗಳಾದ ನಿಮ್ಮ ಕರ್ತವ್ಯವಾಗಿದೆ. ಡಾಕ್ಟರ್ ಬಾಲಕೃಷ್ಣನ್ ಅವರು ಹೇಳಿದಂತೆ, ನೀವು ನನ್ನಿಂದ ಕಲಿತ ಪಾಠಗಳನ್ನು, ಒಳ್ಳೆಯ ಮೌಲ್ಯಗಳನ್ನು ಬಾಳಲ್ಲಿ ಅಳವಡಿಸಿಕೊಂಡು ನಿಮ್ಮ ಬಾಳಿಗೆ ದೀಪ ಹೊತ್ತಿಸಿಕೊಂಡು ಪರರ ಬಾಳನ್ನು ಬೆಳಗುವ ಪ್ರಯತ್ನ ಮಾಡಿ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳಿ ಎಂಬುದೇ ನನ್ನ ಒಂದು ಆಲೋಚನೆ. ಶಿಕ್ಷಣವು ಹೇಗೆ ಇರಬೇಕೆಂದರೆ, ಕಲಿಸಿದ ವಿದ್ಯಾರ್ಥಿಗೆ ಅಮೂಲ್ಯ ಕೊಡುಗೆ ನೆಲೆಸಬೇಕೆ ಹೊರತು ಅದು ಒಂದು ಕಠೋರ ಕರ್ತವ್ಯವಾಗಿ ಪರಿಗಣಿಸಬಾರದು. ವೃದ್ಧಾಪವು ಒಂದು ಶಾಪವಲ್ಲ, ಬಾಲ್ಯ ಯೌವನಗಳಂತೆ ಬದುಕಿನಲ್ಲಿ ಬರುವ ಒಂದು ಅನಿವಾರ್ಯದ ಘಟ್ಟ ಅಷ್ಟೇ. ಎಲ್ಲರೂ ಒಂದು ದಿನ ನಿವೃತ್ತರಾಗಬೇಕು. ಭೇಟಿ ಆಕಸ್ಮಿಕ, ಅಗಲಿಕೆ ಅನಿವಾರ್ಯ. ನಡುವಿನ ನೆನಪು ಮಾತ್ರ ಚಿರಸ್ಮರಣೀಯ. ನಿಮ್ಮೆಲ್ಲರ ಪ್ರೀತಿ, ಆದರಣೆ ಮತ್ತೊಮ್ಮೆ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.